ಮೂಳೆಗಳಿಗೆ ಸಂಬಂಧಪಟ್ಟ ರೋಗ ಎಲ್ಲರಿಗೂ ತಿಳಿದ ವಿಷಯ. ಈ ಕೀಲುಗಳಲ್ಲಿ ಉರಿಯೂತ ಆಯ್ತು ಅಂತ ಹೇಳಿದ್ರೆ ಅರ್ಥ್ರೈಟಿಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಉರಿಯೂತ ಚಿಕ್ಕ ಕೀಲುಗಳಿಂದ ದೊಡ್ಡ ಕೀಲುಗಳವರೆಗೂ ಆಗುವಂಥ ಸಾಧ್ಯತೆಗಳು ಇದೆ ಇರುತ್ತೆ ಸ್ನೇಹಿತರೆ. ಈಗ ಕೀಲುಗಳಲ್ಲಿ ಉರಿಯೂತ ಆಗಿ ಅಲ್ಲಿ ಕೀಲುಗಳು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಆಗ್ತಾ ಇರಲ್ಲ ಅಂತ ಹೇಳಿದ್ರೆ ಆ ಕೀಲುಗಳಲ್ಲಿ ನೋವು ಒಂದಿರುತ್ತೆ ಮತ್ತು ಸ್ಟಿಫ್ನೆಸ್ ಅಂತ ಹೇಳಿದ್ರೆ ಸೆಟೆದು ನಿಂತ ಒಂದು ಸ್ಥಿತಿ ಕೀಲುಗಳಲ್ಲಿ ಬಂದಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಆ ಕೀಲುಗಳು ಪೂರ್ತಿಯಾಗಿ ಮಡಚಲಿಕ್ಕೆ ಆಗ್ತಾ ಇರಲ್ಲ ಮತ್ತು ಬಹಳಷ್ಟು ನೋವುಗಳಿರುತ್ತೆ. ಚಿಕ್ಕ ಕೀಲುಗಳು ಅಥವಾ ದೊಡ್ಡ ಕೀಲುಗಳು ಅಂತ ಹೇಳಿದ್ರೆ ಸೊಂಟದ ಕೀಲುಗಳಲ್ಲಿರ್ಬೋದು ಅಥವಾ ಕಾಲಿನ ಕೀಲುಗಳಲ್ಲಿರ್ಬೋದು. ಹೀಗೆ ಕೀಲುಗಳಲ್ಲಿ ಉರಿಯೂತ ಆಗಿ ಆ ಕೀಲುಗಳ ಒಂದು ಕೆಲಸ ಕಾರ್ಯ ಸ್ಥಗಿತವಾಗಬಹುದು ಅಥವಾ ಕೆಲಸ ಕಾರ್ಯಗಳ ಶಕ್ತಿ ಕಡಿಮೆ ಆಗ್ಕೊಳ್ತಾ ಹೋಗುತ್ತೆ. ನಡೆದಾಡ್ಲಿಕ್ಕೆ ಆಗ್ತಾ ಇರಲ್ಲ, ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಉರಿಯೂತಗಳಿಂದ. ಸೊ ಹೀಗಾಗಿ ನೋವು ಒಂದ್ ಕಡೆಗೆ ಆಯ್ತು ಅಂತ ಹೇಳಿದ್ರೆ ಸ್ಟಿಫ್ನೆಸ್ ಅಂತ ಹೇಳಿದ್ರೆ ಸೆಟೆದು ನಿಂತ ಒಂದು ಪರಿಸ್ಥಿತಿ ಕೀಲುಗಳಲ್ಲಿ ಆಗುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಸೊ ಹೀಗಾಗಿ ಈ ಕೀಲುಗಳ ರೋಗಕ್ಕೆ ಅರ್ಥ್ರೈಟಿಸ್ ಅಂತ ನಾವು ಹೇಳ್ತೀವಿ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ ಅರ್ಥ್ರೈಟಿಸ್ ಬರುವಂತಹ ರೋಗಿಗಳಲ್ಲಿ ಆಟೋ ಇಮ್ಯುನಿಟಿಯ ಒಂದು ಮುಖ್ಯವಾದ ಒಂದು ಭಾಗ ಇರುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಯಾಕೆಂತ